ಫ್ರೆಂಡ್ಸ್, ಕಲಿಯುಗದ ಇಂದಿನ ದಿನಗಳಲ್ಲಿ ಮಾನವೀಯತೆಯ ಮೌಲ್ಯಗಳು ಕುಸಿಯುತ್ತಾ ಹೋಗುತ್ತಿವೆ. ಒಳ್ಳೆಯ ವ್ಯಕ್ತಿಗಳ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿದೆ. ಜನರು ಕೇವಲ ಸ್ವಾರ್ಥದ ಬದುಕು ಬದುಕುತ್ತಿದ್ದಾರೆ. ಹೀಗಾಗಿ ಒಳ್ಳೆಯ ವ್ಯಕ್ತಿಗಳ ಅವಶ್ಯಕತೆ ಇಂದು ತುಂಬಾನೇ ಇದೆ. ಒಂದು ಸಮಾಜ ಪರಿವರ್ತನೆಯಾಗಲು ಕೇವಲ ಒಳ್ಳೆಯ ವ್ಯಕ್ತಿಗಳಿಂದಲೇ ಮಾತ್ರ ಸಾಧ್ಯ. ಹಾಗಾದ್ರೆ ಫ್ರೆಂಡ್ಸ್, ಹೇಗೆ ನಾವು ಒಳ್ಳೆಯ ವ್ಯಕ್ತಿಯಾಗಬೇಕು? ಹೇಗೆ ಒಬ್ಬ ಒಳ್ಳೆಯ ವ್ಯಕ್ತಿಯು ಇರುತ್ತಾನೆ ಎನ್ನುತ್ತೀರಾ? ಫ್ರೆಂಡ್ಸ್, ಇಂದು ನಾನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಲು ಬೇಕಾಗುವ 5 ಟಿಪ್ಸ್ ಗಳನ್ನು ಹೇಳುವವನಿದ್ದೇನೆ. ಸಾಧ್ಯವಾದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಟಿಪ್ ನಂಬರ್ 1, ಬಿ ಹಂಬಲ್ ಅಂಡ್ ಕೈಂಡ್. ಹೌದು ಫ್ರೆಂಡ್ಸ್, ಒಬ್ಬ ಒಳ್ಳೆಯ ವ್ಯಕ್ತಿಯ ಮೊದಲ ಲಕ್ಷಣ ಅವನು ಯಾವಾಗಲೂ ಎಲ್ಲರಿಗೂ ವಿನಮ್ರನಾಗಿರುತ್ತಾನೆ. ಅವನು ತಾನು ಒಳ್ಳೆಯವನಾಗಿರುವುದರಿಂದ ಎಲ್ಲರಲ್ಲೂ ಒಳಿತನ್ನು ಕಾಣುತ್ತಾನೆ. ಅವನಿಗೆ ಗೊತ್ತಿರುತ್ತೆ, ಜನರ ಮನಸ್ಸನ್ನು ನೋಯಿಸುವುದರಿಂದ, ಅವರ ಭಾವನೆಗಳಿಗೆ ಧಕ್ಕೆ ತರುವುದರಿಂದ ಅವರ ಮನಸ್ಸನ್ನು ಎಂದಿಗೂ ಗೆಲ್ಲಲಾಗುವುದಿಲ್ಲ ಅಂತ. ಜನರ ಕಷ್ಟ ಕಾಲಗಳಲ್ಲಿ ಅವರಿಗೆ ಅವನಿಂದ ಯಾವುದೇ ಫೈನಾನ್ಸಿಯಲ್ ಸಪೋರ್ಟ್ ಮಾಡದೇ ಇದ್ದರೂ ಪ್ರೀತಿ, ವಿಶ್ವಾಸ ಮತ್ತು ವಿನಮ್ರತೆಯನ್ನು ಅವರ ಮೇಲೆ ಧಾರಾಕಾರವಾಗಿ ಎರೆಯುತ್ತಾನೆ. ಅವನು ಹೆಚ್ಚಾಗಿ ಮಾನವೀಯ ಮೌಲ್ಯಗಳಿಂದ ಬದುಕುತ್ತಾನೆ. ಜನರು ಅಂದರೆ ಅವನಿಗೆ ಪಂಚಪ್ರಾಣ. ಹೀಗಾಗಿ ಅವನು ಜನರ ಭಾವನೆಗಳಿಗೆ ತುಂಬಾ ಬೆಲೆ ಕೊಡುತ್ತಾನೆ. ಟಿಪ್ ನಂಬರ್ 2, ಅ ಗುಡ್ ಲಿಸ್ನರ್. ಹೌದು ಫ್ರೆಂಡ್ಸ್, ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಎನಿಸಿಕೊಳ್ಳುವುದು ಕೇವಲ ನೀವು ಮುಂದಿನ ವ್ಯಕ್ತಿಗೆ ನಿಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವುದರಿಂದ, ನಿಮ್ಮ ಮಾತುಗಳನ್ನೇ ಅವನು ಅಥವಾ ಅವಳು ಕೇಳಿಸಿಕೊಳ್ಳುವಂತೆ ಮಾಡುವುದರಿಂದ ಅಲ್ಲ, ಬದಲಾಗಿ ಅವರ ಮಾತುಗಳನ್ನು ಶಾಂತ ಚಿತ್ತದಿಂದ ಕೇಳಿಸಿಕೊಳ್ಳುವುದರಿಂದ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ. ಹೀಗಾಗಿ ಯು ಶುಡ್ ಬಿ ಅ ಗುಡ್ ಲಿಸ್ನರ್ ಫಸ್ಟ್ ಅಂಡ್ ದೆನ್ ಅ ಗುಡ್ ಸ್ಪೀಕರ್. ಹಾಗೆಯೇ ನೀವು ಒಬ್ಬ ಕೇಳುಗರಾಗಿರುವುದರಿಂದ ನಿಮ್ಮಿಂದ ತಪ್ಪಾಗುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ. ನಿಮ್ಮ ಕಡಿಮೆ ಮಾತನಾಡುವಿಕೆಯಿಂದ ಮುಂದಿನ ವ್ಯಕ್ತಿಯು ನಿಮ್ಮನ್ನು ಹೆಚ್ಚು ಗೌರವಿಸುವಂತೆ, ಪ್ರೀತಿಸುವಂತೆ ಮಾಡುತ್ತದೆ. ಟಿಪ್ ನಂಬರ್ 3, ಅಪಿಯರೆನ್ಸ್. ಹೌದು ಫ್ರೆಂಡ್ಸ್, ನಿಮ್ಮ ಅಪಿಯರೆನ್ಸ್ ಸಹ ನೀವು ಹೇಗಿದ್ದೀರಿ, ಯಾವ ರೀತಿ ಯೋಚಿಸುತ್ತೀರಿ ಅನ್ನೋದನ್ನ ಹೊರಗಿನ ಜಗತ್ತಿಗೆ ತೋರಿಸಿಕೊಡುತ್ತೆ. ಹೀಗಾಗಿ ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಎನಿಸಿಕೊಳ್ಳಲು ನಿಮ್ಮ ಅಪಿಯರೆನ್ಸ್ ನು ಸಹ ತುಂಬಾ ಮ್ಯಾಟರ್ ಆಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಬಟ್ಟೆಗಳನ್ನು ಎಷ್ಟು ವೆಲ್ ಅಂಡ್ ನೀಟ್ ಆಗಿ ಧರಿಸುತ್ತಾನೋ ಅಷ್ಟು ಅವನು ಸಮಾಜದ ಕಣ್ಣಿಗೆ ಒಬ್ಬ ಜೆಂಟಲ್ಮನ್ ತರಹ ಕಾಣುತ್ತಾನೆ. ಅವನು ಎಷ್ಟು ನಗುಮುಖದಿಂದಿರುತ್ತಾನೋ ಅಷ್ಟು ಅವನು ಜನರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಅವನು ಎಷ್ಟು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕ್ಲೀನ್ ಆಗಿರ್ತಾನೋ ಅಷ್ಟು ಅವನು ಬಾಹ್ಯ ಜಗತ್ತಿನಲ್ಲಿ ತನ್ನ ಹೊಳಪನ್ನು ಬಿಡುತ್ತಾನೆ. ಹೀಗಾಗಿ ಯಾವಾಗಲೂ ನಿಮ್ಮ ಮೊದಲ ಆದ್ಯತೆ ಕ್ಲೆನ್ಲಿನೆಸ್, ಡ್ರೆಸ್ಸಿಂಗ್ ಸೆನ್ಸ್ ಆಗಿರಲಿ. ಟಿಪ್ ನಂಬರ್ 4, ಬಿಹೇವಿಯರ್ ಮ್ಯಾಟರ್ಸ್. ಹೌದು, ನಿಮ್ಮ ಬಿಹೇವಿಯರ್ ಸಹ ನೀವು ಹೇಗಿದ್ದೀರಿ ಅನ್ನೋದನ್ನ ತೋರಿಸುತ್ತೆ. ಹೀಗಾಗಿ ನಿಮ್ಮ ವ್ಯಕ್ತಿತ್ವ ಯಾವಾಗಲೂ ಗುಡ್ ಮ್ಯಾನರ್ಸ್ ನಿಂದ ಕೂಡಿರಬೇಕು. ನೀವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ಸಹ ಕಂಪ್ಲೇನ್ ಅನ್ನು ಮಾಡಬಾರದು. ಯಾರು ತಪ್ಪು ಮಾಡಿದರೂ ಸಹ ಅವರನ್ನು ನೀವು ಕೂಡಲೇ ಕ್ಷಮಿಸುವುದನ್ನು ಕಲಿಯಬೇಕು. ಯಾವಾಗಲೂ ಸಭ್ಯತೆ ಮತ್ತು ವಿನಯಶೀಲತೆಯನ್ನು ಬೆಳೆಸಿಕೊಳ್ಳಬೇಕು. ಆಗ ನೀವು ಎಲ್ಲರಿಗೂ ಒಬ್ಬ ಒಳ್ಳೆಯ ಮನಸ್ಸಿನ ಸಭ್ಯ ವ್ಯಕ್ತಿಯಾಗಿ ಕಾಣುತ್ತೀರಿ. ಟಿಪ್ ನಂಬರ್ 5, ರೆಸ್ಪೆಕ್ಟ್ ಅದರ್ಸ್. ಹೌದು ಫ್ರೆಂಡ್ಸ್, ಇಂದು ಪ್ರತಿಯೊಬ್ಬರಿಂದ ರೆಸ್ಪೆಕ್ಟ್ ಅನ್ನು ಬಯಸುತ್ತಿದ್ದಾರೆ. ಸಮಾಜದ ಹೆಚ್ಚಿನ ಜನರು ಬೇರೆಯವರಿಗೆ ರೆಸ್ಪೆಕ್ಟ್ ನೀಡುವ ಬದಲು ರೆಸ್ಪೆಕ್ಟ್ ಅನ್ನು ಬಯಸುತ್ತಿದ್ದಾರೆ. ಅಂತಹುದರಲ್ಲಿ ಪ್ರತಿಯೊಬ್ಬರಿಗೆ ರೆಸ್ಪೆಕ್ಟ್ ಅಥವಾ ಗೌರವವನ್ನು ನೀಡುತ್ತಾ ಹೋದರೆ ಜನರು ನಿಮ್ಮನ್ನು ಹೆಚ್ಚು ಮೆಚ್ಚಿಕೊಳ್ಳುತ್ತಾರೆ. ಹೀಗಾಗಿ ಫ್ರೆಂಡ್ಸ್, ಪ್ರತಿಯೊಬ್ಬರ ಅನಿಸಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ಯತ್ನಿಸಬೇಕು. ಅವರ ಪಾಯಿಂಟ್ ಆಫ್ ವ್ಯೂಗಳನ್ನು ಅರಿತುಕೊಳ್ಳಲು ಟ್ರೈ ಮಾಡಬೇಕು. ಫ್ರೆಂಡ್ಸ್, ಮೇಲೆ ಹೇಳಿದ 5 ಟಿಪ್ಸ್ ಗಳನ್ನು ನೀವು ಫಾಲೋ ಮಾಡಿದರೆ ನೀವು ಈ ಸಮಾಜದ ಮುಂದೆ ಕೇವಲ ಒಬ್ಬ ಜೆಂಟಲ್ಮನ್ ನಂತೆ ಕಾಣದೆ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಕಾಣುತ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.